ಪ್ರಿಯ ವೀಕ್ಷಕರೇ, ಕೌತುಕ ಜಗತ್ತಿನ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ಸುಸ್ವಾಗತ. ಕುಂಭಮೇಳಕ್ಕೆ ಹೋದವರ ಪಾಖಂಡಿತನ ಮತ್ತು ಪಲಾಯನಗೈದ ಮೊನಾಲಿಸಾಳ ಕಣ್ಣಲ್ಲಿ ವ್ಯವಹಾರ ಹುಡುಕಿದ ಮಾಧ್ಯಮದವರ ಬಗ್ಗೆ ತಿಳಿಸಲಿದ್ದೇವೆ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. 800 ಕೋಟಿ ರೂಪಾಯಿ ವೆಚ್ಚದಲ್ಲಿ ಆಯೋಜಿಸಲಾಗಿರುವ ಮಹಾಕುಂಭಮೇಳ ಧಾರ್ಮಿಕ ಸಂಗಮ ಅಥವಾ ಒಂದು ಇವೆಂಟ್ ಆಗಿ ಮಾತ್ರ ಉಳಿದು ಹೋಗಿದೆಯಾ? ಅಲ್ಲಿ ಬಂದ ಜನರು ಮತ್ತು ಅದನ್ನು ವರದಿ ಮಾಡಲು ಹೋಗಿರುವವರು ಏನನ್ನ ಹುಡುಕ್ತಾ ಇದ್ದಾರೆ ಮತ್ತು ಏನನ್ನ ಕೊಡ್ತಿದ್ದಾರೆ ಎಂಬುದರ್ಥ ಬೆಳಕು ಚೆಲ್ಲಿದಾಗ ಇದನ್ನ ಧಾರ್ಮಿಕ ಕಾರ್ಯಕ್ರಮ ಎನ್ನಲು ಸಾಧ್ಯವೇ ಇಲ್ಲ ಎನ್ನುವಂತಹ ಸ್ಥಿತಿ ಕಾಣ್ತಾ ಇದೆ. 2 ಕೋಟಿ ಜನರು ಒಮ್ಮೆಗೆ ಸೇರುವ ಈ ಮಹಾಕುಂಭಮೇಳದಲ್ಲಿ ಮಾಧ್ಯಮದವರು ಹುಡುಕಿದ್ದು ಇಬ್ಬರನ್ನು ಮಾತ್ರ. ಒಬ್ಬ IIT ಸನ್ಯಾಸಿ, ಮತ್ತೊಬ್ಬಳು ಮೊನಾಲಿಸಾ. ಅಲ್ಲಿ ಸೇರಿದವರ ನೈತಿಕತೆ ಏನು, ಬೂಟಾಟಿಕೆ ಏನು ಎಂಬುದನ್ನು ಈ 2 ಪ್ರಕರಣಗಳು ಸ್ಪಷ್ಟಪಡಿಸ್ತದೆ. 3 ದಿವಸದಲ್ಲೇ ಆ ಮಹಾಕುಂಭಮೇಳವನ್ನು ಬಿಟ್ಟು ಓಡಿ ಹೋಗಬೇಕಾಗಿ ಬಂದದ್ದು ಯಾಕೆ? ಆಕೆಯನ್ನ ಮತ್ತೆ ಈ ಮಹಾಕುಂಭಮೇಳಕ್ಕೆ ಅಥವಾ ಇಂಥದ್ದೇ ಮೇಳಕ್ಕೆ ಮತ್ತೆ ಕರೆತರಲು ಸಾಧ್ಯವಾ? ಮಹಾನ್ ತಪಸ್ವಿಗಳು, ಸಂತರು ಎನಿಸ್ಕೊಂಡವರು ಅಲ್ಲಿ ಕುಳಿತಿದ್ರು. ಅಲ್ಲಿ ತನ್ನ ಜೀವನೋಪಾಯಕ್ಕಾಗಿ ರುದ್ರಾಕ್ಷಿ ಮಣಿಗಳನ್ನು ಮಾರಾಟ ಮಾಡಲು ಬಂದಿದ್ದ ಮೊನಾಲಿಸಾ ಲೇವಡಿಗೆ ಒಳಗಾಗುವುದು, ಕೀಟಲೆಗೆ ಒಳಗಾಗೋದು, ತಪ್ಪಿಸುವುದು ಅಲ್ಲಿದ್ದ ಯಾರಿಗೂ ಸಾಧ್ಯವಾಗಲೇ ಇಲ್ಲ. ಹಾಗಿದ್ರೆ ಅಲ್ಲಿಗೆ ಬಂದವರ ಹತಾಶೆಗಳೇನು, ಅವರ ಅಗತ್ಯಗಳೇನು, ಅವರ ಧಾರ್ಮಿಕ ನಿಷ್ಠೆ ಎಲ್ಲಿದೆ ಎಂಬ ಪ್ರಶ್ನೆಗಳು ಸಹಜವಾಗಿ ಹೇಳುತ್ತೆ. ಮೊನಾಲಿಸಾ ಮಾರಲು ಬಂದದ್ದು ರುದ್ರಾಕ್ಷಿ ಮಾಲೆಯನ್ನ. ರುದ್ರಾಕ್ಷಿ ಅರ್ಥ ಏನು? ಇದು ಶುದ್ಧತೆಯ ಭರವಸೆಯ ಸಂಕೇತ. ಈ ಕಂಠಿ ಜಪಮಾಲೆಯನ್ನ ಧರಿಸಿದವರು ಅಲ್ಲಿದ್ದರು. ಹಾಗಿದ್ದಾಗ ಅಲ್ಲಿ ಸಹೋದರಿಯರು, ಹೆಣ್ಣು ಮಕ್ಕಳು, ಮಹಿಳೆಯರು ಅಂದರೆ ಭಯಪಡುವ ಅಗತ್ಯವೇ ಇರಲಿಲ್ಲ. ಇಂತಹ ಸ್ಥಳದಿಂದಲೇ ಮೊನಾಲಿಸಾ ಪಲಾಯನ ಮಾಡಬೇಕಾಗಿ ಬಂತು. ಹೊರಡುವಾಗ ಆಕೆ ಬಹಳ ಭಾವುಕವಾಗಿ ಮಾತನಾಡಿದ್ಲು. ನಾನು ಜೀವನೋಪಾಯಕ್ಕಾಗಿ ಜಪಮಾಲೆಗಳನ್ನು ಮಾರಲು ಬಂದವಳು, ಆದರೆ ಇಲ್ಲಿ ನನ್ನ ಜೀವನೋಪಾಯಕ್ಕೆ ಆಸ್ಪದವೇ ಇಲ್ಲದಂತಾಗಿ ಹೋಗಿದೆ. ಇಲ್ಲಿಯ ಪುರುಷರನ್ನ ಎದುರಿಸಲು ನನಗೆ ಸಾಧ್ಯವಾಗ್ತಾ ಇಲ್ಲ, ನನ್ನ ಕೆಲಸವನ್ನ ಮಾಡಲು ಆಗ್ತಿಲ್ಲ ಎಂದವಳು ಹೇಳಿದ್ದಾಳೆ. ಜನಸಾಮಾನ್ಯರು ಹೋಗಲಿ, ಈ ಮುಖ್ಯವಾಹಿನಿಯ ಚಾನಲ್ನವರಿದ್ದಾರಲ್ಲ, ಅವರಾದರೂ ಮಾಡಿದ್ದೇನು? ಮೊನಾಲಿಸಾಳ ಕುರಿತ ಮೀಮ್ ಮಾಡಿದರು, ರೂಲ್ಸ್ ಮಾಡಿದವರು ಇಡೀ ಕುಂಭಮೇಳದಲ್ಲಿ ಇದುವೇ ಇವರ ಆದ್ಯತೆಯ ವರದಿಗಾರಿಕೆಯಾಗಿತ್ತು. ಇವರ ಹುಚ್ಚಾಟದಿಂದಾಗಿ ಮೊನಾಲಿಸಾ ತವರಿಗೆ ಮರಳಿದ್ದಾಳೆ. ಓ ಮೊನಾಲಿಸಾ, ನೀನು ಮತ್ತೆ ಬಾ ಎಂದು ಕರೆದರೂ ಆಕೆ ಬರಲಾರಳು. ಮೊನಾಲಿಸಾಳ ಚಂದದ ಚಿತ್ರ ಬಿಡಿಸಿ ಜಗತ್ತಿಗೆ ಪ್ರಚಾರ ಮಾಡಲಾಗಿದೆ. ಹಾಗೆ ಇಲ್ಲಿಗೆ ಬಂದವರ ದುರ್ವರ್ತನೆಯು ಜಗತ್ತಿನಲ್ಲಿ ಪ್ರಚಾರವಾಗಿದೆ. ಆಧ್ಯಾತ್ಮಿಕ ಕಾರ್ಯಕ್ರಮಕ್ಕೆ ಬಂದವರ ಕಪಟತನ ಸಾಮ್ರಾಜ್ಯವೇ ಅಲ್ಲಿ ತೆರೆದುಕೊಂಡಿದೆ. ಇದಕ್ಕಾಗಿ ಇಲ್ಲಿ 800 ಕೋಟಿ ರೂಪಾಯಿ ಸುರಿಯಲಾಯಿತೆ ಎಂಬ ಪ್ರಶ್ನೆ ಕೇಳುವಂತಾಗಿದೆ. ಮೊನಾಲಿಸಾಳ ಕಣ್ಣುಗಳಲ್ಲಿ ಏನೋ ಇದೆ, ಅದನ್ನು ಮಾರಾಟ ಮಾಡಬಹುದು ಎಂದು ಯೂಟ್ಯೂಬರ್ಸ್ ಆಕೆಯ ಹಿಂದೆ ಬಿದ್ದರು. ಪ್ರಪಂಚದಾದ್ಯಂತ ಛಾಯಾಗ್ರಾಹಕರು ಆಕೆಯನ್ನು ಹುಡುಕಿಕೊಂಡು ಬಂದರು. ಆಕೆಯ ಕಣ್ಣುಗಳನ್ನು ಸೆರೆ ಹಿಡಿದು ನಾವು ಪ್ರಸಿದ್ಧರಾಗಬಹುದು ಎಂಬ ಅವಣಿಕೆಯೊಂದಿಗೆ ಬಂದರು. ಆಕೆಯನ್ನು ತೋರಿಸಿ ಮಾಧ್ಯಮಗಳು ಹಣ ಗಳಿಸಿವೆ. ಆದರೆ ತನ್ನ ಹೊಟ್ಟೆಪಾಡಿಗಾಗಿ ಬಂದ ಆಕೆ ತನ್ನ ವ್ಯಾಪಾರವನ್ನೇ ನಿಲ್ಲಿಸಿ ಹೊರಟು ಹೋಗುವಂತಾಗಿದೆ. ಇದಲ್ಲವೇ ವಿಪರ್ಯಾಸ? ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಬಂದವರು ಜಪಮಾಲೆ ಮಾರಾಟ ಮಾಡಲು ಬಂದವಳ ಜೊತೆ ಫ್ಲರ್ಟ್ ಮಾಡಲು ಬಯಸ್ತಾ ಇದ್ದಾರೆ. ಎಂತಹ ವಿರೋಧಾಭಾಸ ನೋಡಿ! ಇದನ್ನ ಸಹಿಸದಾಗಿ ಮೊನಾಲಿಸಾ ಕುಂಭಮೇಳವನ್ನು ಬಿಟ್ಟು ಹೋಗಿದ್ದಾಳೆ. ನಾವು ಆಕೆಯನ್ನು ವಾಪಸ್ ಕರೆಯಬೇಕಾಗಿದೆ. ನೀನು ವ್ಯಾಪಾರ ಮಾಡು ಎಂದು ಹೇಳಬೇಕಾಗಿದೆ. ಅವಳದೇ ಪ್ರಪಂಚದಲ್ಲಿ ಅವಳು ವಿಹರಿಸುವಂತೆ ಮಾಡಬೇಕಾಗಿದೆ. ಧಾರ್ಮಿಕ ಮೇಳದಲ್ಲಿ ಇದು ಸಾಧ್ಯವಿಲ್ಲ ಎಂದಾದರೆ ಮತ್ತೆ ಭಾರತದಲ್ಲಿ ಎಲ್ಲಿ ಹುಡುಕಲು ಸಾಧ್ಯ? ಇಂತಹದೊಂದು ವ್ಯವಸ್ಥೆಯನ್ನು ತಾವಾಗಿಯೇ ಮಾಡಿಕೊಡಬೇಕಾದ ಮಾಧ್ಯಮದವರೇ ಆಕೆಯ ಹಿಂದೆ ಬೀಳ್ತಾರೆ. ಆಕೆಯನ್ನು ತಮ್ಮ ವಾಣಿಜ್ಯ ಉದ್ದೇಶಕ್ಕಾಗಿ ಬಳಸ್ಕೊಳ್ತಾರೆ. ಮಾಧ್ಯಮಗಳು ಇರುವುದು ಶೋಷಿತರಿಗೆ ನ್ಯಾಯ ಒದಗಿಸಲು. ಆದರೆ ಮೊನಾಲಿಸಾಳ ವಿಷಯದಲ್ಲಿ ಆಗುತ್ತಿರುವುದೇನು? ಆಕೆಯ ಏಕಾಂತಕ್ಕೆ, ಆಕೆಯ ವ್ಯವಹಾರಕ್ಕೆ ಭಂಗ ತರ್ತಾರೆ ಎಂದಾದರೆ ಮತ್ತೆ ಕೇಳುವುದು ಯಾರಲ್ಲಿ? ಬನ್ನಿ, ನಾವು ನೀವೆಲ್ಲ ಸೇರಿ ಮೊನಾಲಿಸಾಳನ್ನು ರಕ್ಷಿಸೋಣ. ಈ ಕಪಟ ಸಮಾಜದಿಂದ ಆಕೆ ಮಾಯವಾಗದಂತೆ ಮಾಡೋಣ. ಶೋಷಿತ ಬಡವರ ಕಷ್ಟಗಳಿಗೆ ಧ್ವನಿಯಾಗಬೇಕಾಗಿದ್ದ ಮಾಧ್ಯಮ ಕೇವಲ ಮನೋರಂಜನೆ ಮತ್ತು ವ್ಯಾಪಾರದ ಸಾಧನವಾಗಿದೆ. ಮೊನಾಲಿಸಾಳ ಮೂಲಕ ಇದು ಇನ್ನೊಮ್ಮೆ ಜಗಜ್ಜಾಹೀರಾಗಿದೆ. ಸೊ ಫ್ರೆಂಡ್ಸ್, ಮೊನಾಲಿಸಾ ಮತ್ತೆ ಸಹಜ ಜೀವನಕ್ಕೆ ಮರಳಬಲ್ಲಲೆ ಎಂಬ ಪ್ರಶ್ನೆಯನ್ನ ನಿಮ್ಮ ಮುಂದೆ ಇಡ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಷಯದೊಂದಿಗೆ ನಿಮ್ಮನ್ನ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ನಮ್ಮ ಚಾನಲ್ನಲ್ಲಿರುವ ಇನ್ನಷ್ಟು ಉಪಯುಕ್ತ ವಿಡಿಯೋಗಳಿವೆ, ನೋಡ್ಕೊಂಡು ಬನ್ನಿ. ಜೈ ಹಿಂದ್, ನಮಸ್ಕಾರ.